ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ಸೊ ಸಾಮಾನ್ಯವಾಗಿ ಈಗ ಒಂದು ಏನು ನವಂಬರ್, ಡಿಸೆಂಬರ್, ಜನವರಿ ಅಪ್ ಟು ಫೆಬ್ರವರಿ ಈ ಒಂದು 4 ತಿಂಗಳು ವಾತಾವರಣದಲ್ಲಿ ಹಿಮ ಹೆಚ್ಚಾಗಿರುತ್ತೆ, ಮಳೆ ಕಡಿಮೆ ಇರುತ್ತೆ, ಒಂದು ಕಂಫರ್ಟೇಬಲ್ ಒಂದು ರೀತಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಏನೇ ಸಾಧನೆ ಮಾಡ್ಕೊಳ್ಳೋಕ್ಕೆ ಪ್ರಕೃತಿ ಕೂಡ ಅದು ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಸಂದರ್ಭಗಳಲ್ಲೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ. 48 ದಿನ ಒಂದು ನಿಯಮನ ಫಾಲೋ ಮಾಡ್ತಾರೆ. ಮುಂಜಾನೆ ಸೂರ್ಯೋದಯಕ್ಕೂ ಮೊದಲೇ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಕಪ್ಪು ಬಟ್ಟೆ ಹಾಕುವಂಥ ಆ ಒಂದಷ್ಟು ಭಜನೆ ಮಾಡೋದು ಸ್ವಾಮಿ ಬಗ್ಗೆ, ಮತ್ತು ಕಾಲಿಗೆ ಸ್ಲಿಪ್ಪರ್ ಹಾಕ್ಕೊಳ್ದಿರೇ ಅವರು ಓಡಾಡಿ ಆ ಒಂದು ಪ್ರಾಕ್ಟೀಸೋ ಇಲ್ಲ ಅಂದರೆ ಅದೊಂದು ನಿಯಮ ಮೊದಲಿಂದ ಮಾಡ್ಕೊತ ಬಂದವರೆ. ಸಾಕಷ್ಟು ದೊಡ್ಡವರೆಲ್ಲ ಮಾಡಿದ್ದಾರೆ. ಅದಾದಮೇಲೆ ಬೆಟ್ಟಕ್ಕೆ ಹೋಗ್ತಾರೆ, ಶಬರಿಮಲೆ ಬೆಟ್ಟ ಹತ್ತಾರೆ, ದರ್ಶನ ಮಾಡಿಕೊಂಡು ಬರ್ತಾರೆ. ಸೊ ಈ ಒಂದು ಪದ್ಧತಿಗಳು, ಆಚರಣೆಗಳನ್ನ ಈ ಒಂದು ಸಂದರ್ಭಗಳಿಗೆ ನೋಡ್ತೀವಿ ನಾವು. ನನ್ನ ಒಂದು ಪ್ರಶ್ನೆ ಏನಂದರೆ, ಈ ಒಂದು ಪದ್ಧತಿನ ನಾವು ಫಾಲೋ ಮಾಡ್ತೀವಲ್ಲ, ಶಿಸ್ತು, ಮನೆಯಲ್ಲಿ ಊಟ ಹೆಣ್ಮಕ್ಳು ಮಾಡಿದ ಊಟ ತಿನ್ನಲ್ಲ, ಅವರೇ ಮಾಡ್ಕೊಂಡು ಊಟ ಮಾಡ್ತಾರೆ ಅಂದರೆ ಪಕ್ಕ ಒರಿಜಿನಲ್ ವಿಚಾರಗಳು ಅಲ್ಲಿ ಯಾರು ಅಂದರೆ ಇದರಲ್ಲಿ ಕಂಪ್ಲೀಟ್ ಅಂದರೆ ಇದ್ರದ್ದು ಸಂಪೂರ್ಣವಾದ ವಿಚಾರ ನನಗೆ ಗೊತ್ತಿರೋದು. ಮನೆಗಳಲ್ಲಿ ಹೆಣ್ಮಕ್ಳ ಜೊತೆ ಇರೋಂಗಿಲ್ಲ, ಹೊರಗಡೆ ಜೀವನ ಮಾಡೋವಂಥದ್ದು, ಇವೆಲ್ಲ ಒಂದಷ್ಟು ಪದ್ಧತಿಗಳು ಇದ್ದಾವೆ. ಅದನ್ನು ಈಗ ಯಾರು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಮೊದಲು ಇದೆಲ್ಲ ಮಾಡ್ತಾಯಿದ್ರು, ಈಗಲೂ ಕೆಲವರು ಮಾಡ್ಬೋದು. ಸೊ ಸೇಮ್ ಈ ಪದ್ಧತಿಗಳನ್ನ ನಾವು ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ದೇ ಇಷ್ಟು ಪದ್ಧತಿಗಳನ್ನ, ಮುಂಜಾನೆ ಎದ್ದು ತಣ್ಣೀರು ಸ್ನಾನ ಮಾಡೋದು, ಬರಿಗಾಲಲ್ಲಿ ನಡೆದಾಡೋವಂಥದ್ದು, ದೈವದ್ದು ಒಂದು ಭಜನೆನೋ ಇನ್ನೊಂದು ಆ ಒಂದು ಪ್ರೇಯರ್ ಮಾಡೋವಂಥದ್ದು. ಸೊ ಇಲ್ಲಾಂದರೆ ಒಂದು ಒಂದು ಸಾಂಸಾರಿಕ ಜೀವನ ಇದ್ದಂಥ ಒಂದಷ್ಟು 48 ದಿನ ಹೊರಗಡೆ ಇರೋದು. ಸೇಮ್ ಮಾಲೆ ಹಾಕಿಲ್ಲ, ಬಟ್ ಅದೇ ವಿಚಾರಗಳನ್ನ, ಅದೇ ಪದ್ಧತಿಗಳನ್ನ ಮಾಲೆ ಹಾಕ್ದಿರೇ ಮಾಡಿದ್ರೆ ಇದು ಏನಾದರೂ ಎಕ್ಸ್ಟ್ರಾ ನಮಗೆ ಎನರ್ಜಿ ಬರುತ್ತಾ, ಇಲ್ಲ ದೇಹದಲ್ಲಿ ಆರೋಗ್ಯ ಇಂಪ್ರೂವ್ ಆಗುತ್ತಾ, ಇಲ್ಲ ದೈವ ಏನಾದರೂ ಸಹಾಯ ಮಾಡುತ್ತಾ, ಕನೆಕ್ಷನ್ ಆಗುತ್ತಾ, ಏನು ಬೆನಿಫಿಟ್ ಇರುತ್ತೆ? ಮಾಲೆ ಹಾಕಿ ಬಂದ್ವಿ ಅಂದಾಗ ಅದೊಂದು ರಿಲ್ಯಾಕ್ಸ್ ಇರುತ್ತೆ. ಹಾಕ್ದೇನೂ ಮಾಡ್ಬೋದಲ್ವ? ಇದರಲ್ಲಿ ನನಗೊಂದಷ್ಟು ವ್ಯತ್ಯಾಸ, ಇದರಲ್ಲಿ ಮಾಡಿದ್ರೆ ಆ ಪದ್ಧತಿಗಳಿಂದ ಏನಾದರೂ ಬೆನಿಫಿಟ್ ಇದೆಯಾ ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರವಿಂದ್ ಸರ್, ಇವಾಗ ಶಬರಿಮಲೆ ಮಾಲೆ ಹಾಕ್ತಾರಲ್ಲ, ಯಾವ ದೇವ್ರಿಗೆ ಹೋಗ್ತಾರೆ? ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿ, ಮಣಿಕಂಠ. ಮಣಿಕಂಠ ಹೇಗೆ ಅವನು ಕೂತಿದ್ದಾನೆ ನೋಡಿದ್ದೀರಲ್ಲ ನೀವು? ಅವ್ರು ಕೂತಿರೋದು ಈ ಭಂಗಿ, ಒಂದು ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಅವರು. ಜ್ಞಾನ ಮುದ್ರೆಯಲ್ಲಿ ಕೂತಿದ್ದಾರೆ. ಜ್ಞಾನ ಮುದ್ರೆ, ಕೈಯಲ್ಲಿ ಜ್ಞಾನ ಮುದ್ರೆ ಇಟ್ಕೊಂಡು ಕೂತಿದ್ದಾರೆ. ಅಂದರೆ ಜ್ಞಾನವನ್ನು ಕೊಡುವಂಥ ದೇವರು ಅವನು. ಯಾರಿಗೆ ಜ್ಞಾನ ಇರಲ್ವಲ್ಲ, ಬುದ್ಧಿ ಸರಿ ಇರಲ್ವಲ್ಲ, ಜ್ಞಾನ ಇರಲ್ಲ ಅಂಥವ್ರಿಗೆ, ನಾನು ಡೈರೆಕ್ಟ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಬುದ್ಧಿ ಸರಿ ಮಾಡೋಂಥವನು ಅಯ್ಯಪ್ಪ ಸ್ವಾಮಿ. ಜ್ಞಾನವನ್ನು ಕೊಡುವಂಥ ದೇವರು. ಹರಿ ಹರನ ಪುತ್ರ. ಹೌದು. ಹರಿಯ ಹರನ ಅಂಶ. ಈಗ 48 ದಿವಸಗಳ ಕಾಲ ಕಠಿಣ ವ್ರತವನ್ನು ಮಾಡಿ ಆ ಶಬರಿಮಲೆಗೆ ಹೋಗಿ ಆ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಗೆ ನಮಸ್ಕಾರ ಮಾಡಿ ಇರುಮುಡಿಯನ್ನು ಅಲ್ಲಿ ಇಳಿಸಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಬರುವಂಥದ್ದು ಪದ್ಧತಿ. ಆದರೆ ಅಲ್ಲಿಂದ ಬೆನಿಫಿಟ್ ನಿಮ್ಗೆ ಬೇಕು ಅಂದರೆ ಸಿಗಲ್ಲ. ಬೆನಿಫಿಟ್ ಸಿಗಲ್ಲ. ಮನುಷ್ಯನ ಜನ್ಮದಲ್ಲಿ ಹುಟ್ಟಿದ ಮೇಲೆ ಒಂದು ಆಧ್ಯಾತ್ಮಿಕ ಸೇವೆ ಅದಷ್ಟೇ. ಅಷ್ಟೇ. ನೀವು ಎಷ್ಟೇ ವರ್ಷ ಹಾಕಿ ಏನೇ ಮಾಡಿ ಬೆನಿಫಿಟ್ ಅಂತೂ ಸಿಗಲ್ಲ. ಆದರೆ ನಿಮ್ಮನ್ನು ನೀವು ಜ್ಞಾನವಂತರಾಗಿ ಮಾಡ್ಕೊಳ್ಳೋಕ್ಕೆ ವರ್ಷದಲ್ಲಿ ಒಂದಷ್ಟು ದಿನ, ಒಂದು ವರ್ಷದಲ್ಲಿ ಒಂದು 48 ದಿವಸ ಯಾರು ಹಾಕಲ್ಲ ಬಿಡಿ. ಇವಾಗ ನಾನು ನೋಡ್ದಂಗೆ ಒಂದು 3 ದಿವಸ 5 ದಿವಸ ಅವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಹೌದು. ಊಟ ತಿನ್ಬೇಕು, ಒಂದು 5 ದಿವಸನೇ ಹೆಚ್ಚೆಚ್ಚು ಮಾಡಬೇಕು ಅಂದರೆ ಹೌದು, ಭಾರಿ ಕಷ್ಟ. ಅದರಲ್ಲೂ ನಾನು ಸುಮ್ಮನೆ ಏನೋ ಒಂದು ಯಾವ್ದಾದ್ರು ವಿಚಾರ ನಂಗೆ ಗೊತ್ತಿರೋ ಮಾತ್ರ ಹೇಳ್ತೀನಿ. ನಾನು ಕೂಡ ಒಂದು ವರ್ಷ ಮಾಲೆ ಹಾಕಿದ್ದೀನಿ, ಆಯಿತಾ. ನಾನು ಕೂಡ ಒಂದು ಗ್ರೂಪ್ ಜೊತೆಗೆ ಹೋಗಿ ಬಂದಿದ್ದೀನಿ ಶಬರಿಮಲೆಗೆ. ಅಲ್ಲಿರೋ ಸಂಪೂರ್ಣ ವಿಚಾರವನ್ನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಹೇಳ್ತಾ ಇದ್ದೀನಿ ನಾನು. ಈಗ ಮುಂಚೆ ಆ ಕಾಲದಲ್ಲಿ ಹೇಳ್ತಾ ಇದ್ರು, ಆ ಶಬರಿಮಲೆಯಲ್ಲಿ ಕಾಣಿಸುವಂಥ ಜ್ಯೋತಿ ಆ ಸ್ವಾಮಿನೇ ಬಂದು ಇದ್ದಾನೆ. ಇನ್ನು ಕಾಲ ಬದಲಾಗ್ತಾ ಇದ್ದಂಗೆ ಅದು ಕರ್ಪೂರನ ಹಾಕಿ ಅಲ್ಲಿ ತೋರಿಸ್ತಾರೆ ಕಾಡು ಜನ. ಹೌದು. ಒಬ್ರು ಪದ್ಧತಿ ಅದು. ಸಂಕ್ರಾಂತಿ ದಿನ ಆ ದಿನ ಅದು ಇಲ್ಲಿಗೆ ಜ್ಯೋತಿ ಥರ ಕಾಣಿಸುತ್ತೆ ಅಂತ ಆಯಿತು. ಅದು ಪ್ರೂವ್ ಕೂಡ ಆಗೋಯ್ತು, ಆಯ್ತನಾ. ಇದು ಏನೇ ಇದ್ರೂ ಕೂಡ ಪ್ಲಸ್ ಮೈನಸ್ಸು ಅಲ್ಲಿರುವಂಥ ದೇವರು ಸತ್ಯ. ಹೌದು. ಶಬರಿಗಿರಿವಾಸ ಅಯ್ಯಪ್ಪ. ಈ ಅಯ್ಯಪ್ಪನಿಗೆ ನಾವು ಯಾವಾಗಲೂ ಕೂಡ ಒಂದಷ್ಟು ವ್ರತ ಅಂತಕ್ಕಂಥದ್ದು
ಪೂಜೆ ಅಂತಕ್ಕಂಥದ್ದು ಮಾಡೋದು ತುಂಬ ಇಂಪಾರ್ಟೆಂಟು. ಆದರೆ ಅಲ್ಲೇ ಹೋಗಿ ಸನ್ನಿಧಾನಕ್ಕೆ ಬಾ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಅದು ಕೆಲವರು ಏನು ಮಾಡಿದ್ದಾರೆ, ಇದನ್ನು ತಿರುಚಿದ್ದಾರೆ. ಈಗ ಯಾವುದು ಎಲ್ಲಿ ಬೆನಿಫಿಟ್ ಇಲ್ವೋ ಅದು ಬೆನಿಫಿಟ್ ಬರೋ ಥರ ಮಾಡೋದು, ಅದು ತಿರ್ಚೋದು. ದೇವರೇನು ನನ್ನ ಸನ್ನಿಧಾನಕ್ಕೆ ಬಂದುಬಿಡು, ನನಗೆ ಇರುಮುಡಿ ಕೊಟ್ಬಿಡು, ಅದೆಲ್ಲ ಅಲ್ಲ. ಅದು ಒಂದು ಸರ್ಕಾರ ಏನು ಮಾಡಿದೆ ಆ ಟೈಮಲ್ಲಿ, ಹಿಂದಿನ ಟೈಮಲ್ಲಿ ಅದನ್ನು ಮಾಡಿದೆ. ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಜನಕ್ಕೆ ದೇವರ ಒಂದು ಅನುಗ್ರಹ, ದೇವರ ಕೃಪೆಗೆ ಯಾರು ದೇವರಿಗೆ ತುಂಬ ಸರೆಂಡರ್ ಆಗ್ತಾರೋ ಅವ್ರಿಗೆ ದೇವರು ಒಂದಷ್ಟು ಅನುಕೂಲವನ್ನು ಮಾಡಿಕೊಟ್ಟೇ ಕೊಡ್ತಾನೆ. ಆ ಮಾಡಿಕೊಟ್ಟಾಗ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಇದೇ ಥರ ಆಗಿ ಈಗ ಇಷ್ಟು ಜನ ಅಲ್ಲಿಗೆ ಹೋಗ್ತಾ ಇರೋದು ಶಬರಿಮಲೆಗೆ. ಓಕೆ, ಹೋಗೋದು ನಾನೇನು ಅದ್ರ ಬಗ್ಗೆ ಏನು ನನ್ನ ಆಕ್ಷೇಪ ಇಲ್ಲ. ಆದರೆ ನೀವು ಅಲ್ಲಿ ಹೋಗೋದು ಇಲ್ಲಿ ಮಾಡೋದು ಎರಡು ಒಂದೇನೆ. ಸೊ ಅದೇ ಒಂದು ರೂಲ್ಸ್ ಏನೈತೆ ಸೇಮ್ ಫಲ ಸಿಗುತ್ತೆ, ಇಲ್ಲೇ ಮಾಡ್ಬೋದು. ಕರೆಕ್ಟ್ ವ್ರತ, 48 ದಿವಸ ವ್ರತ, ದಿನಕ್ಕೆ 3 ಅವರ್ ದೇವ್ರ ಧ್ಯಾನ ಜಪ ಮಾಡಿಕೊಂಡು ಅದೇ ಥರ ಸ್ನಾನ ಪೂಜೆಗಳನ್ನೆಲ್ಲ ಮಾಡ್ಬೋದು. ನಮ್ಮ ಈ ಕಾರ್ತಿಕ ಮಾಸದಲ್ಲಿ ಸುಬ್ರಹ್ಮಣ್ಯನ ಮಾಡ್ಬೋದು, ಮಾಘ ಮಾಸದಲ್ಲಿ ವಿಷ್ಣುನ್ ಮಾಡ್ಬೋದು. ಹೆಣ್ಮಕ್ಳು ಮಾಡ್ತಾರೆ 4 ಗಂಟೆಗೆ ಎದ್ದು ಅಶ್ವತ್ಥ ವೃಕ್ಷಕ್ಕೆಲ್ಲ ದಾರ ಸುತ್ತಾರೆ ಮಾಘ ಮಾಸದಲ್ಲಿ, ಹೌದು ಅಲ್ವಾ? ಹಾಗಾಗಿ ಇದನ್ನು ನಾವು ಮಾಡ್ಕೊಳ್ಳೋ ಅಂಥ ಒಂದು ಪದ್ಧತಿ ನಮ್ಮಲ್ಲೇ ಇದೆ. ಆದರೆ ಅದನ್ನು ಕೆಲವರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ, ಇವಾಗೆಲ್ಲೋ ಅಲ್ಲೊಂದು ಯಾವುದೋ ದೇವಸ್ಥಾನ ಫೇಮಸ್ ಆಗೋಯ್ತು. ಅದಕ್ಕೆ ಏನಾಗೋಯ್ತು, ಇವಾಗ ಈ ಜೈಲಿಗೆ ಹೋಗೋರು, ಕೊಲೆಗಡಕರು ಎಲ್ಲ ಅದೇ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ನನ್ನ ಬಿಡಿಸ್ಬಿಡು. ಇಲ್ಲಿ ಕೊಲೆ ಮಾಡಿರೋದು ಪ್ರೂವ್ ಆಗೋಗಿದೆ, ಆಯಿತಾ? ಇಲ್ಲಿ ದರೋಡೆ ಮಾಡಿರೋದು ಪ್ರೂವ್ ಆಗೋಗಿದೆ, ಇಲ್ಲಿ ಕೆಟ್ಟ ಕೆಲಸ ಮಾಡಿರೋದು ಪ್ರೂವ್ ಆಗೋಗಿದೆ. ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದೇವರಿಗೆ ಮೊರೆ ಹೋಗ್ಬಿಡೋದು, ನನ್ನ ಕಾಪಾಡುವಂತ. ಅದು ಆಗದೇ ಇದ್ದಾಗ ಅದು ಒಂದಷ್ಟು ಜನಗಳಿಗೆ ಏನಾಗುತ್ತೆ, ಅವ್ರ ಫಾಲೋವರ್ಸ್ಗೆಲ್ಲ ಇಲ್ಲೇನು ಪ್ರಯೋಜನ ಇಲ್ಲ ಅನ್ನೋ ಥರ ಆಗುತ್ತೆ. ಅಲ್ಲಿ ದೈವ ಯಾಕಂದ್ರೆ ಅಲ್ಲಿ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಅಲ್ಲಿ ಸಪೋರ್ಟ್ ಮಾಡಿಲ್ಲ ಅದು ಏನಾಗುತ್ತೆ ಅಂದರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಆ ಥರ ಇರಬಾರ್ದು. ನಮಗಿರೋವಂಥ ಒಂದು ಎನರ್ಜಿ ಇದೆಯಲ್ಲ ಸರ್ ಮನುಷ್ಯನಿಗೆ, ಆ ಒಂದು ಎನರ್ಜಿ ಯಾವುದೇ ಜಾತಿ ಮತ ಗೀತ ಕುಲ ಏನಾದರೂ ಇರ್ಬೋದು, ಯಾರೇ ಆಗಿದ್ರೂ ಕೂಡ. ಈಗ ನಮ್ಮ ಬೇಡರ ಕಣ್ಣಪ್ಪ ಒಂದೊಂದೇ ಇದನ್ನ ಬಿಲ್ಪತ್ರನ ತೆಗೆದು ಹಾಕ್ತಾ ಇದ್ದ. ಅಲ್ಲಿ ಕೆಳಗಡೆ ನೋಡಿದ್ರೆ ಶಿವಲಿಂಗ ಇತ್ತು, ಹೌದು, ಅದ್ರ ಮೇಲೆ ಬೀಳ್ತಾ ಇತ್ತು. ಶಿವನ್ನೇ ಹೊಲ್ಸ್ಕೊಂಡ್ಬಿಟ್ಟ, ಬರೀ ಒಂದು ಬಿಲ್ಪತ್ರೆ ಹಾಕ್ಬಿಟ್ಟ. ಅವನಿಗೆ ರಾಮ ಅನ್ನೋಕ್ಕೂ ಗೊತ್ತಿಲ್ಲ, ಗೋವಿಂದ ಅನ್ನೋಕ್ಕೂ ಗೊತ್ತಿಲ್ಲ, ತೆಗೆದು ಹಾಕ್ತಾ ಇದ್ದ. ಹೌದು. ಸೊ ಹಿಂಗೆ ಅದು ಒಂದು ದೊಡ್ಡ ಒಂದು ಭಕ್ತಿನೇ ಬೇರೆ ಥರ ಅದು. ಅದಕ್ಕೆ ನಾವು ಕೆಲವು ಜಪಗಳು ತಪ್ಪಗಳು ಸಿದ್ಧಿಗಳು ಎಲ್ಲ ತಗೊಂಡು ಕರೆಕ್ಟಾಗಿ ಅನುಷ್ಠಾನ ಮಾಡಿದಾಗ ನಮಗೆ ಈ ಥರದ್ದೆಲ್ಲ ವ್ರತಗಳನ್ನ ಇಷ್ಟೊಂದು ನಾವೆಲ್ಲ ಶ್ರಮ ಪಡಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಇಲ್ಲ. ದೊಡ್ಡವರೆಲ್ಲ ಹೇಳಿದಾರಲ್ಲ, ದೇವ್ರು ನಾವು ಇರೋ ಕಡೆನೇ ಬರ್ತಾನೆ. ಹೌದು. ಈಗ ನಾನು ಇಲ್ಲೇ ಕೂತ್ಕೊಂಡು ಇಲ್ಲೇ ನನಗೆ ದೇವಿ ಬರಬೇಕಂದ್ರೆ ಬರ್ತಾಳೆ. ಆ ಶಕ್ತಿ, ಆ ಭಕ್ತಿ, ಆ ದೇವಿ ಮೇಲಿರೋ ಪ್ರೀತಿ ನನ್ನಲ್ಲಿ ಇರಬೇಕು. ಅದನ್ನ ಪ್ರದರ್ಶನಕ್ಕೆ ಇಡೋದಲ್ಲ, 4 ಜನಕ್ಕೆ ತೋರಿಸ್ಬಿಡಿ, ಅವ್ರಿಗೆ ತೋರಿಸ್ಬಿಡಿ, ಬೊಂಬೆನ ಅದು ತೋರ್ಸೋಕ್ಕೆ. ಹೌದು. ಹಾಗಾಗಿ ಆ ಒಂದು ಎನರ್ಜಿನ ನಾವು ಮಾಡ್ಬೋದು. ಅದು ಮಾಡ್ಬೇಕಂದ್ರೆ ಇವಾಗ ನಾವು ದತ್ತಾತ್ರೇಯರು ಇದ್ದಾರೆ, ಆಯ್ತಾ, ಗುರು ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಆಂಜನೇಯ ಸ್ವಾಮಿ ಇದೆ, ಕಲಿಯುಗದ ಪ್ರತ್ಯಕ್ಷ ದೈವ ಆಂಜನೇಯ, ಚಿರಂಜೀವಿ ಅಲ್ವಾ, ಚಿರಂಜೀವಿ. ಅವನು ಸೂರ್ಯಚಂದ್ರ ಇರೋ ತನಕನೂ ಆ ಚಿರಂಜೀವಿ ಆಂಜನೇಯ ಇದ್ದೇ ಇರ್ತಾನೆ. ರಾಮನ ಪರಮ ಭಕ್ತ, ಅದನ್ನು ಮಾಡ್ಬೋದು. ಶಿವನ್ ಮಾಡ್ಬೋದು ಆರಾಧನೆ. ಹಿಂಗೆ ಅಂದರೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತಲ್ಲ. ನಮಗೆ ಇಂಪಾರ್ಟೆಂಟಾಗಿ ಏನಪ್ಪ ಅಂದರೆ, ನಾವು ಜಾಸ್ತಿ ನಾವು ಏನೋ ದೊಡ್ಡ ಸಾಧನೆ ಮಾಡ್ತೀವಿ ಅಂತ ಹೋಗಿ ಬಂದವರೆಲ್ಲ ನೋಡ್ಬೇಕು ನೀವು. ನಾನು ಮಾಲೆ ಹಾಕ್ಬಿಟ್ಟಿದ್ದೆ, ನಾನು ಹಂಗಿದ್ದೆ ಹಿಂಗಿದೆ, ಅಷ್ಟು ದಿನ ಹಂಗಿದ್ದೆ ಅಂತ ಹೇಳ್ತಾರೆ, ಇವಾಗ ಹಿಂಗಿದ್ದೆ ಅಂತ ಹೇಳಲ್ಲ ಅವರು. ಯಾಕಂದರೆ ಇವಾಗೆಲ್ಲ ಮುಗ್ದೋಗಿರುತ್ತೆ, ಮಾಲೆ ಹಾಕ್ಕೊಂಡಿದ್ದು ಎಲ್ಲ ಬಂದಿರುತ್ತೆ, ಮುಗ್ದೋಗಿರುತ್ತೆ. ಹಾಗಾಗಿ ಇದು ಜಪತಪಗಳನ್ನ ನಾವೇ ಮಾಡ್ಕೋಬೋದು, ಮತ್ತು ಸಿದ್ಧಿಗಳನ್ನ ನಾವೇ ಮಾಡ್ಕೋಬೇಕು. ಅಲ್ಲಿ ಏನಂದರೆ ಅಯ್ಯಪ್ಪ ಸ್ವಾಮಿ ಬಾ ಅಂತ ಹೇಳಿದ, ಜ್ಞಾನ ಮುದ್ರೆ ಇಟ್ಕೊಂಡು ಕೂತಿರೋದು ಅವನು. ಜ್ಞಾನವನ್ನು ಕೊಡೋದಷ್ಟೇ ಅವನ ಕೆಲಸ. ಅಲ್ಲೋದಾಗ ನಿಮ್ಗೆ ಐಶ್ವರ್ಯ ಸಿಗುತ್ತೆ, ಇದು ಸಿಗುತ್ತೆ, ಅದು ಸಿಗುತ್ತೆ, ಅದೆಲ್ಲ ಸುಳ್ಳು. ಜ್ಞಾನ ಮಾತ್ರ ಸಿಗುತ್ತೆ. ಈಗ ಶಬರಿಮಲೆ ಅಂದ ತಕ್ಷಣ ನನಗೆ ನೆನಪಾಗೋದೇನೆಂದರೆ, ಅಲ್ಲಿ ಶಬರಿ ವಾಸ ಇದ್ದರು. ಆ ಒಂದು ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಹೋದ್ಮೇಲೆ ಅದು ಶಬರಿಮಲೆ ಆಯಿತು. ರಾಮಾಯಣದಲ್ಲಿ ರಾಮ ಕೂಡ ಕಾಡಲ್ಲಿ ವನವಾಸ ಹೋಗ್ಬೇಕಾದ್ರೆ ಶಬರಿ ಒಂದು ಕಾಯಿನೇನೋ ಕೊಡ್ತಾರೆ, ಒಂದು ಎಳಿಚೆಯನ್ನು. ಅದನ್ನು ಟೇಸ್ಟ್ ನೋಡಿ ಕೊಟ್ಟಾಗ ಎಂಜಿಲು ಕಚ್ಚಿದ್ದ ಕಾಯಿನ ರಾಮ ತಿಂತಾರೆ ಅಂತ. ಆ ಶಬರಿ ಈಗ ಇರೋ ಅಯ್ಯಪ್ಪ ಸ್ವಾಮಿ ಮಾಲೆ ಅಂದರೆ ಏನು, ಒಂದು ಶಬರಿಮಲೆ
ಇವೆರಡು ಒಂದೇ ಜಾಗನ? ಅದೇ ಶಬರಿನ? ಅಲ್ಲ, ಅದು ಬೇರೆ ಇದು ಬೇರೆ. ಶಬರಿ ಅಂತ ಯಾಕೆ ಅವ್ರಿಗೂ ಕರೆದ್ರು, ಇವ್ರಿಗೂ ಯಾಕೆ ಶಬರಿ ಅಂತ? ಅಲ್ಲ, ಈಗ ನೋಡಿ, ನಾವು ಹೇಳ್ಬೇಕಂದ್ರೆ ಇವಾಗ ರಾಧೆ ಅಂತ ಭಕ್ತೇನೂ ಇದ್ಲು, ಹೆಂಡ್ತಿನೂ ಇದ್ಲು ಕೃಷ್ಣನ್ಗೆ. ಸೊ ಇದು ಕನ್ಫ್ಯೂಸ್. ಈಗ ನಾನು ಯಾಕೆ ಅರವಿಂದ್ ಸರ್ ಅಂತ ಹೆಸರಿಟ್ಕೋಬಾರ್ದು? ಮಾಡ್ಕೋಬಹುದು. ಬಟ್ ಶಬರಿ ಇತಿಹಾಸದಲ್ಲಿ ಬಂತಲ್ಲ ದೈವದ ವಿಚಾರಗಳಲ್ಲಿ. ಅಲ್ಲ, ಕರೆಕ್ಟ್. ಆದ್ರೆ ಶಬರಿ ಆ ಚರಿತ್ರೆಯಲ್ಲಿ, ರಾಮನ್ ಚರಿತ್ರೆಯಲ್ಲಿ ಬಂದಿರ್ತಕ್ಕಂಥ ಶಬರಿ ಇದ್ದಾಳಲ್ಲ, ಅವಳದು ದೊಡ್ಡ ಒಂದು ಇದಿದೆ, ಅಂದ್ರೆ ಇತಿಹಾಸ ಇದೆ. ವಕುಳಾದೇವಿಯಾಗಿ ಅವಳು ಅವತಾರಗಳನ್ನ ತಗೊಂಡು ಬರ್ತಾಳೆ ಶಬರಿ. ಇವಳೇನು ಅಂದ್ರೆ ಇವಳಿಗೆ ಹೇಳಿರ್ತಾರೆ, ಇದರ ಮಹಿಷ ಸಂಹಾರ ಮಾಡಕ್ ಬರ್ತಾನೆ, ಅವನಿಗೋಸ್ಕರ ನಿನ್ ಕಾಯ್ತಾ ಇರು, ನಿನ್ನ ಹೆಸರು ಅಜರಾಮರವಾಗತ್ತೆ ಅನ್ನೋಗೋಸ್ಕರ ಅವಳು ಅದು ಅವನಿಗೋಸ್ಕರನೇ ತಪಸ್ ಮಾಡಿ ಕಾಯ್ತಾಳೆ. ಅಂದ್ರೆ ಆ ಒಂದು ಬೆಟ್ಟದ ಒಂದು ಆ ಹೆಸರನ್ನ ಅವಳು ಉಳ್ಸಕ್ಕೆ ಅಂತ ಕಾಯ್ತಾ ಇರ್ತಾಳೆ. ಹಾಗಾಗಿ ಅದೇ ಹೆಸರೇ ಬಂತು. ಸೊ ಎರಡು ಭಕ್ತಿ ಒಂದೇನೆ, ಆದ್ರೆ ಅದು ಅವಳಿಗೂ ಇವಳಿಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಇದೊಂದು ಕನ್ಫ್ಯೂಷನ್ ಇತ್ತು, ಹಾಗಾಗಿ ಕ್ಲಾರಿಟಿ ತಗೊಂಡೆ. ಹೌದು. ಸೊ ಒಂದಷ್ಟು ವಿಚಾರಗಳನ್ನ ನೀವು ಈ ಒಂದು ವಿಡಿಯೋಗಳಲ್ಲಿ ಮಾತಾಡಿದ್ದೀರಾ. ಸ್ಪೆಷಲಿ ಈ ಒಂದು ಸಾಧನೆಗಳು ಮಾಡ್ಕೋಬೇಕಾದ್ರೆ, ಸ್ಪೆಷಲ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಕಟ್ನಿಟ್ಟು ಎಷ್ಟಿರುತ್ತೆ ಅನ್ನೋದನ್ನು ನಾವೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಒಂದು ನಾನ್ ವೆಜ್ ತಿನ್ನಂಗಿಲ್ಲ, ಒಂದು ಸಿಗರೇಟು ಸೇದಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ, ಕಂಪ್ಲೀಟ್ ಎಲ್ಲ ಚಟಗಳನ್ನ ಬಿಡ್ತಾರೆ, ಯಾವ ಕೆಟ್ಟ ಕೆಲಸಗಳು ಮಾಡಲ್ಲ. ರೌಡಿಗಳೇ ಮಾಲೆ ಹಾಕ್ಕೊಂಡಾದ್ಮೇಲೆ ಸಾಫ್ಟ್ ಆಗಿಬಿಡ್ತಾರೆ. ಸೊ ಇವೆಲ್ಲ ನೋಡಿರ್ತೀವಿ. ಆ ಮಾಲೆ ಹಾಕಿದ ಅಷ್ಟು ದಿವಸ ತುಂಬ ಶುದ್ಧವಾಗಿರ್ತಾರೆ. ಆ ಮಾಲೆ ತೆಗೆದ್ಮೇಲೆ ತಿರ್ಗಾ ಒರಿಜಿನಲ್ ವಿಚಾರಕ್ಕೆ ಬರ್ತಾರೆ, ಮುಗಿದು. ಬಟ್ ಅಲ್ಲಿ ಹಾಕಕ್ಕೆ ಮೊದಲು ಅಲ್ಲಿ ಅಂದರೆ ಏನು ಮಾಲೆ ಹಾಕಿದಾಗ ನಡ್ಕೊಂಡ್ರು ಅದೇನೇ ಲೈಫ್ ಲಾಂಗ್ ನಡ್ಕೊಂಡು ಹೋಗ್ಬಿಟ್ರೆ ತುಂಬಾ ಶುದ್ಧವಾಗಿರುತ್ತೆ ಅವ್ರ ಜೀವನ. ಹೌದು, ಖಂಡಿತವಾಗಿ. ಹಾಗಾಗಿ ಯಾವಾಗಲೂ ಕೂಡ ಮೋಕ್ಷದ ದಾರಿ ಕಡೆಗೆ ಹೋಗ್ಬೇಕು ಮನುಷ್ಯ. ಆ ಮೋಕ್ಷದ ದಾರಿ ಎಲ್ಲಿ ತೋರಿಸ್ಕೊಡುತ್ತೆ? ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದಾಗ, ಈ ತರ ನೀವು ಹೇಳಿದ್ರಲ್ಲ, ಸಾಫ್ಟ್ ಆಗಿದ್ದಾಗ, ಒಳ್ಳೆ ಒಂದು ದೇವರ ಒಂದು ಧ್ಯಾನ, ಜಪ, ಪೂಜೆ, ತಪಗಳನ್ನ ಮಾಡ್ಕೊಂಡು ಹೋದಾಗ ಆವಾಗ ಮೋಕ್ಷದ ದಾರಿ ನಮ್ಗೆ ಸಿಗುತ್ತೆ. ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಜೀವನ ಮಾಡ್ಕೋಬೋದು. ಮಾಲೆ ಹಾಕದೇ ಇದ್ರೂ ಮಾಡ್ಕೊಂಡು ಹೋಗ್ಬೋದು. ಖಂಡಿತ. ಸೊ ಈ ವಿಚಾರಗಳು ತಿಳಿಸಿದ್ದೀರಾ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮಾತಾಡೋಣ. ಸೊ ವೀಕ್ಷಕರೇ, ಸಾಕಷ್ಟು ವಿಚಾರಗಳು ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಬಂದಿದ್ದೀವಿ. ಮುಂದೆನೂ ಇದೇ ಥರದ್ದು ಒಂದಷ್ಟು ಅನುಕೂಲ ಆಗುವಂಥದ್ದು ವಿಚಾರಗಳು ಮಾತಾಡ್ತಾ ಹೋಗ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.